Beneath this ground, a silent fire burns, not to destroy, but to transform. This is not ordinary burning, it's carbonization. In simple terms, carbonization is the thermal decomposition of organic material in the absence of oxygen. Instead of turning into ash, the material slowly breaks down into carbon-rich charcoal. In the rural lands near Arasiked and Banavara, a traditional method turns waste into value, coconut shells into charcoal. This is not a factory. There are no machines, no automated systems. Only land, labor, and knowledge pass through experience. For these workers, this is more than a process. It is their livelihood. Every pit, every burn is carefully controlled by skill and timing. ಇದೆಲ್ಲ ಕೋಯ್ಕೋಡಿಂದ ಬರುತ್ತೆ. ಇದು ರಾ ಮೆಟೀರಿಯಲ್ ಎಲ್ಲ ಹಳ್ಳಿ ಕಡೆನೂ ಬರುತ್ತೆ, ಸ್ವಲ್ಪ ಕಡಿಮೆ. ಈಗ ಸೀಸನ್ ಇಲ್ವಲ್ಲ, ಇದು ಅದರಿಂದ ಕೋಯ್ಕೋಡು ಕೇರಳ ಎಲ್ಲ ಕೇರಳದಿಂದ ಬರುತ್ತೆ. ಇದು ಕೇರಳ ಚಿಪ್ಪು. ಇದು ಸ್ವಲ್ಪ ದಪ್ಪ ಬರುತ್ತೆ. ಮತ್ತು ಹಳ್ಳಿ ಕಡೆ ಸ್ವಲ್ಪ ಬರ್ತಾಯಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ಈ ವರ್ಷ. ನೋಡಬೇಕು, ನೆಕ್ಸ್ಟ್ ವರ್ಷ ಜಾಸ್ತಿ ಬಂದರೆ ಆಗ್ಬೋದು. ಮತ್ತು ಈ ಸ್ವಲ್ಪ ಕಡಿಮೆನೇ, ಕೇರಳದಿಂದನೇ ಎಲ್ಲ ತರಿಸ್ತಾರದು ನಾವೀಗ. ಅಮೌಂಟ್ ಸ್ವಲ್ಪ ಜಾಸ್ತಿ ರೇಟು ಕೇರಳದಿಂದ, 34, 33 ಆ ಥರ ಇದೆ ರೇಟು. ಇಲ್ಲಿ ಸ್ವಲ್ಪ ಇತ್ತು 31 ರೂಪಾಯಿ. ನಮ್ಮ ಹಳ್ಳಿ ಚಿಪ್ಪು 31 ರೂಪಾಯಿ ಇತ್ತು, ಆ ಥರ ಇತ್ತು. ಅರಸೀಕೆರೆದು ಮತ್ತು ಇಲ್ಲಿ ಸುತ್ತಮುತ್ತ ಅಹಮದ್ಪುರ, ಕಡೂರಿಂದ ಎಲ್ಲ ಬರೋದು ಮೊದಲೆಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲಿಂದ ತೊಗೊಂಬಂದು ಇದು ಚಿಪ್ಪೆಲ್ಲ ಇದಕ್ಕೆ ಹಾಕ್ತೀವಿ, ನಾವು ಫೀಡ್ ಮಾಡ್ತೀವಿ. ಫೀಡ್ ಮಾಡಿ 3 ದಿವಸ ಆಗುತ್ತೆ ಇದು ತುಂಬಕ್ಕೆ. 2 ಗುಂಡಿನೂ ತುಂಬಕ್ಕೆ 3 ಡೇಸ್ ಆಗುತ್ತೆ. 3 ಡೇಸ್ ನಂತರ JCBಯಿಂದ ತೆಗಿಯೋದು ಈ ಥರ ಆಗುತ್ತೆ ಮೆಟೀರಿಯಲ್ಲು. ಇದು ಆಮೇಲೆ ಅದರಲ್ಲಿ ಜಲ್ಡಿ ಮಾಡಿ ಹೋಗೋದು. ಇದೆಲ್ಲ 3 ದಿವಸ ಆಗುತ್ತೆ, 3 ಡೇಸ್.
ಇದೆಲ್ಲ ಚೇಂಬರ್ ಇದು ಈಗ ಬೇಕಂದರೆ ಅದು ಹೈಟ್ ಮಾಡಿ ಲಾಕ್ ಎಲ್ಲ ಈ ಲಾಕ್ ಇರುತ್ತಲ್ಲ ಅದು ಹೈಟ್ ಮಾಡಿ ಸ್ವಲ್ಪ ಇಲ್ಲಿ ಇದ್ಕೊಟ್ರೆ ಬೆಂಕಿ ಹಚ್ಚಿದ್ರೆ ಇಲ್ಲಿ ಚಿಮ್ನಿ ಹತ್ರ ಅದು ಹತ್ಕೊಳತ್ತೆ ಆ ಥರ. ಇದು ನೈಟ್ ಹೋದವಾಗ 6 ಗಂಟೆಗೆಲ್ಲ ಅದು ಫುಲ್ ಡೌನ್ ಮಾಡಿ ಮೇಲ್ಗಡೆ ಫುಲ್ ಲಾಕ್ ಇದು ಮಾಡಿ ಇಟ್ಟಿಗೆ ಎಲ್ಲ ಇಟ್ಟು ಆ ಇದರಲ್ಲಿಗೆ ಹೋಲಿಗೆ ಇದೆಲ್ಲ ಇಟ್ಟು ಕ್ಲೋಸ್ ಮಾಡ್ತೀವಿ. ಅದ್ರ ಮೇಲೆ ಇದೆಲ್ಲ ಇದಾಕಿ ಏನಾದ್ರು ಏರ್ ತೊಗೊಂಡ್ರೆ ಹತ್ಕೊಂಡ್ಬಿಡತ್ತೆ ಅದು ನೋಡ್ತಾ ಇರಬೇಕು. ಅದಕ್ಕೆ 6 ಗಂಟೆಗೆ ಕ್ಲೋಸ್ ಇಟ್ಟು 6 ಗಂಟೆ ಲಾಸ್ಟ್ ಇದು 6ರಿಂದ 6 ಫುಲ್ ಕ್ಲೋಸ್ ಮಾಡಬೇಕು. ಯಾವ ಥರ ಅಂದರೆ ಮಣ್ಣೆಲ್ಲ ಹಾಕಿ ಒಂಚೂರು ಏರ್ ಹೋದಂಗೆ ನೋಡ್ಕೋಬೇಕು. ಅದಕ್ಕೆ ಏರ್ ಹೋಗಬಾರ್ದು. ಬೆಳಗ್ಗೆ ಮತ್ತೆ ಅದೆಲ್ಲ ತೆಗ್ದು ಮೇಲ್ಗಡೆಯಿಂದ ಮಾಲ್ ಹಾಕಿ ಇಲ್ಲಿ ಲಾಕೆಲ್ಲ ಇದು ಮಾಡಿ ಮೇಲ್ಗಡೆ ಇಟ್ಟು ಈ ಲಾಕು 3 ಲಾಕ್ನ ಮೇಲ್ಗಡೆ ಈಗ ಇಟ್ಟಿದ್ದೀವಿ. ಈಗ ನೈಟ್ ಹೋಗುವಾಗ ಬೀಳ್ತೀವಿ, ಕೆಳಗಡೆ ಬೀಳಿಸ್ತೀವಿ, ಅವಾಗೆಲ್ಲ ಕ್ಲೋಸು. ಹಾಕಿದ ನಂತರ ಇದು ಬರೋದು, ಇದು ಸುಡೋದು. ಇದರಲ್ಲೇ ಏರ್ ತೊಗೊಂಡತ್ತೆ ಇದು ಒಂಥರ. ಇದು ಏರ್ ತೊಗೊಂಡ್ರೇ ಸ್ಟಾರ್ಟ್ ಇದೆ ಅಂತ, ಈ ಥರ ಬಂದ್ರೇ ಸುಡ್ತಾ ಇದೆ ಅಂತ. ಇದು ಸ್ವಲ್ಪ ಡೌನ್ ಆದರೆ ಮುಗೀತು, ಮಾಲ್ ಆಗಬೇಕು ಮತ್ತೆ ಅಂತ ಅರ್ಥ. ಈಗ ಇದರಲ್ಲಿ 50-10 ನಾವು ರಾ ಮೆಟೀರಿಯಲ್ ಹಾಕಿದರೆ ಒಂದು 23-24 ಟನ್ ಆಚೆ ಕಡೆ ಬರುತ್ತೆ ಮೆಟೀರಿಯಲ್ ಬಂದು. ಅಷ್ಟೊಂದು ಆಗುತ್ತೆ ಅಷ್ಟೇ, ಅರ್ಧಕ್ಕೆ ಅರ್ಧ. ಇದು ಕೇರಳಕ್ಕೆ ಹೋಗುತ್ತೆ ಸರ್, ತಮಿಳ್ನಾಡು, ಕೇರಳ, ನಮ್ಮ ಅರ್ಸಿಕರಲ್ಲೂ ಇದೆ ಒಂದು, ಅಲ್ಲಿಗೂ ಹೋಗುತ್ತೆ. ಅಲ್ಲಿ ಮತ್ತು ಹೈದ್ರಾಬಾದ್ಗೂ ಹೋಗುತ್ತೆ. ಎಲ್ಲೆಲ್ಲಿ ಕಂಪ್ನಿ ಅವ್ರು ಬಂದು ತೊಗೊಂಡೋಗ್ತಾರೆ ಸರ್ ನಮ್ಮ ಹತ್ರ. ಒಂದು 3 ದಿವಸಕ್ಕೆಲ್ಲ ತೊಗೊಂಡೋಗ್ತಾರೆ. ಲೋಡ್ ಬರುತ್ತೆ ಹೋಗುತ್ತೆ ಆ ಥರ ಸರ್. ಇಟ್ಕೊಳಂಗಿಲ್ಲ ಜಾಸ್ತಿ ದಿವಸ, ಎಲ್ಲ ಸಿಂಕ್ ಆಗಿರುತ್ತೆ ಅದು. ಯಾವ ಕಂಪ್ನಿ ಅದು? ಕಾರ್ಬನ್ ಕಂಪ್ನಿ. ಕಾರ್ಬನ್ ಕಂಪ್ನಿಗೆ ಹೋಗುತ್ತೆ ಸರ್. ಕಾರ್ಬನ್ನೇ ಅವರೇ ಜಾಸ್ತಿ ಯೂಸ್ ಆಗೋದು. ಮತ್ತು ವಾಟ್ರ್ ಫಿಲ್ಟ್ರ್ ಆಗೋಕ್ಕೆ ಅದೆಲ್ಲ ಬೇಕಾಗುತ್ತೆ. ಮತ್ತು ಶೆಲ್ಗಳಿಗೆ ಬ್ಯಾಟ್ರಿ ಶೆಲ್ಲು ಮತ್ತು ಮೊಬೈಲ್ ಶೆಲ್, ಇದು ಬ್ಯಾಟ್ರಿ ಬರುತ್ತಲ್ಲ ಅದಕ್ಕೆಲ್ಲ ಕೆಲ್ಸಕ್ಕೆ ಬರುತ್ತೆ ಇದು. ಮತ್ತು ವಾಟ್ರ್ ಇದು ಮಾಡೋಕ್ಕೆ ಆಚೆ ಕಡೆ ಹೋಗುತ್ತೆ. ಇಂಡೋ ಜರ್ಮನ್ಗೂ ಹೋಗುತ್ತೆ ಇದು. ಇಂಡೋ ಜರ್ಮನ್ದೇ ಕಂಪ್ನಿ ಇದು. ಇಂಡೋ ಜರ್ಮನ್ ಕಂಪ್ನಿ ಜಾಸ್ತಿ ಹೋಗೋದು ಇದು. ಇದು ಮೆಟೀರಿಯಲ್ ತೆಗಿಯೋದು 3 ದಿವಸ ನಂತರ ತೆಗಿತೀವಿ. ಇದು ಈ ಥರ ಬರುತ್ತೆ ಮೆಟೀರಿಯಲ್ಲು. ಇದು ಮತ್ತು ಲೇಬರ್ಸ್ ಬಂದು ಇದಕ್ಕೆ ಜಲ್ದಿ ಮಾಡಿ ಕ್ಲೀನಾಗಿ ಜಲ್ದಿ ಮಾಡಿ ಫುಲ್ ಇದು ಸ್ವಲ್ಪ ಇದ್ದಿರತ್ತಲ್ಲ ಡೆಸ್ಟ್ ಎಲ್ಲ ಬೀಳುತ್ತೆ ಇದೇ ಥರ. ಈ ಥರ ಮೆಟೀರಿಯಲ್ ಬರುತ್ತೆ, ಕ್ಲೀನ್ ಮೆಟೀರಿಯಲ್ ಬರುತ್ತೆ. ಇದು ಫುಲ್ ಕ್ಲೀನ್ ಮೆಟೀರಿಯಲ್ ಬರುತ್ತೆ. ಇಲ್ಲಿ ನಾವು ಸ್ವಲ್ಪ ಇದು ಇಟ್ಕೊಂಡು ಬಾಣಲಿ ಥರ ಇಟ್ಕೊತೀವಿ. ಬಾಣಲಿಯಲ್ಲಿ ಎಲ್ಲ ಕಲ್ಲು ಗಿಲ್ಲು ಸಣ್ಣ ಇದ್ದರೆ ತೆಗಿಯೋದು. ಒಬ್ಬರು ಹಾಕ್ತಾರೆ ಮೇಲ್ಗಡೆಯಿಂದ, ಅಲ್ಲಿ ಅವು ಇಲ್ಲಿ ಇಟ್ಕೊಳೋದು. ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಲಾರಿ ನಿಲ್ಸ್ಕೊಂಡು ಲೋಡ್ ಮಾಡ್ಕೊಂಡು ಕಳಿಸ್ತೀವಿ. ಇದರಲ್ಲಿ ಪ್ರಾಫಿಟ್ಟು ಇದೆ ಸರ್. ₹1 ಎಂಟಾಣಿ ಒಂದು ದಿವಸ ಹೆಂಗೆ ಯಾವ ಥರ ಚಿಪ್ ಬರುತ್ತೆ ಆ ಥರ. ಈಗ ಒಂದೇ ಸಲ ಡೌನ್ ಆಗುತ್ತೆ, ನಾವು ಜಾಸ್ತಿಗೆ ತೊಗೊಂಡಿರ್ತೀವಿ ಚಿಪ್ಪು, ಅಲ್ಲಿ ಡೌನ್ ಆದರೆ ಹೋಗುತ್ತೆ ದುಡ್ಡು. ಜಾಸ್ತಿ ಮಾಡೋಣಂತ ಇದ್ದು, ಆದರೆ ಈಗ ಚಿಪ್ಪು ಬರ್ತಾ ಇಲ್ವಲ್ಲ, ಸ್ವಲ್ಪ ಕಡಿಮೆ ಇರೋದಂತ ಸ್ವಲ್ಪ ಕಡಿಮೆನೇ ಇದೆಲ್ಲ. ನೆಕ್ಸ್ಟ್ ಏನಾದ್ರು ಇದಾಗಿದ್ರೆ ಇನ್ನೊಂದು 2 ಗುಂಡಿ ಜಾಸ್ತಿ ಮಾಡಬೇಕಂತ ಇದ್ದೀವಿ. ಜಾಸ್ತಿ ಪ್ರಾಫಿಟ್ ಬರುತ್ತೆ. ಈಗ ಎಂಟಾಣಿ ಸಿಗತ್ತೆ, ಆ ಥರ ಲಾಸ್ ಏನು ಆಗಲ್ಲ. ಸೊ ಈ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಸರ್. ನಮ್ಮ ಕಡೆಯವರು ಸ್ವಲ್ಪ ಕಷ್ಟನೇ. ಈ ಬಿಹಾರದಿಂದ ಬಂದಾರೆ ಇವರೆಲ್ಲ, ಪಾಪ 3 ತಿಂಗಳಿಗೆ 15 ದಿವಸ ಎಲ್ಲ ಹೋಗ್ತಾರೆ. ಹಾರ್ಡ್ ಕೆಲಸ ಸರ್, ತುಂಬ ಬಿಸಿಲು ಇರುತ್ತೆ. ಬಿಸಿಲಲ್ಲಿ ಮತ್ತು ಕಾವು ಎಲ್ಲಿ ಕೆಲಸ ಮಾಡಬೇಕಂದ್ರೆ ಕಷ್ಟನೇ ತುಂಬಾ. ನಮ್ಮ ಕಡೆಯವರು ಮಾಡೋಕ್ಕೆ ಸಾಧ್ಯ ಇಲ್ಲ ಇದು. ಆ ಥರ ಕೆಲಸ ಮಾಡ್ತಾರೆ ಪಾಪ. 3 ತಿಂಗಳಿಗೆಲ್ಲ ಒಂದ್ಸಲ ಹೋಗ್ತಾರೆ. 15 ದಿವಸಕ್ಕೆ ಅಷ್ಟೇ ರಜಾ ಅವ್ರನ್ನ, ವರ್ಷ ಪೂರ್ತಿ ಬರ್ತಾರೆ. ಒಳ್ಳೆ ಕೆಲಸ ಮಾಡೋರು ಮಾತ್ರ, ಮುಜಿಮಾಗಲಿ ತೊಯ್ದಾಗಲಿ ಎಲ್ಲರೂ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ತೊಯ್ದು ಭಾಯ್ ಅವರು ಫಸ್ಟ್ ಸೀನಿಯರ್, ಇವರೇ ಫಸ್ಟ್ ಬಂದಿದ್ದು.
ಆಮೇಲೆ ಇವು ನಮ್ಮ ಹುಡುಗ ಮುಜೀಮು, ಇವರು ನಾನು ಫಸ್ಟಿಂದನೂ ಜೊತೆಯಲ್ಲೇ ಇರೋದು. ನಾವು ಲೇಬರ್ ಥರ ಅಲ್ಲ, ಫ್ರೆಂಡ್ಶಿಪ್ ಥರ ಇದ್ದೀವಿ ನಾವು, ಬ್ರದರ್ಸ್ ಥರ. ಹಂಗಂತಲೇ ಕೆಲಸ ಆಗೋದು, ಇಲ್ಲಾಂದರೆ ಈ ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅಷ್ಟೊಂದು ಒಂದು ತಿಂಗಳಿಗೆ ಇಷ್ಟು ತೆಗಿಬೇಕಂದ್ರೆ ನೀವು ಹೆಚ್ಚಾಗೇ ತೆಗಿತಾನೆ, ಕಡಿಮೆ ತೆಗಿಯಲ್ಲ. ಗುಂಡಿಗಳು ಇಷ್ಟು ಬರಬೇಕಂದ್ರೆ ಜಾಸ್ತಿನೇ ತೆಗಿತಾನೆ. ಇನ್ನು ಕಷ್ಟಪಡ್ತಾನೆ, ಎಲ್ಲ ಕಷ್ಟಪಟ್ಟು ಇಷ್ಟು ಬರಬೇಕಂದ್ರೆ ಇವರೇ ಕಾರಣ. ಇವ್ರು ಇಲ್ಲಾಂದರೆ ನಾವು ಕಷ್ಟನ ಯಾರು ಹುಡ್ಕೋಕ್ಕಾಗಲ್ಲ, ಮತ್ತು ಕೆಲಸನೂ ಮಾಡೋಕ್ಕಾಗಲ್ಲ. ನಮಗೂ ಅಷ್ಟೊಂದು ಐಡಿಯಾ ಇರಲ್ಲ ಇದರಲ್ಲಿ. ಮೇನ್ ಇದ್ದಿರೋದೇ ಇವ್ರದ್ದು, ಕೆಲಸ ಮಾಡೋದವ್ರೆ ಮೇನು. ಇಲ್ಲಾಂದರೆ ಸಾಧ್ಯ ಇಲ್ಲ ಬಿಡಿ ಈ ಕೆಲಸ ಮಾಡೋಕ್ಕೆಲ್ಲ. ये काम करने से मेरा 5 साल का एक्सपीरियंस है, 5 साल से काम कर रहे हैं. स्टार्ट यहाँ मैं ही किया, ये गुंडे स्टार्ट में ही किया फर्स्ट. तब मेरा ये फ्रेंड आया, मुझे छोटा भाई है मेरा, बहुत दूर से आया. अच्छा, बहुत अच्छा है, कोई दिक्कत नहीं, कोई परेशानी नहीं. ಇಲ್ಲಿ ಫಸ್ಟ್ ಇದ್ದರು ಅವ್ರು ಅಂತ, ಅವ್ರು ಮಾಡಿದರು. ಕೊಯ್ತಿಗೆ ಕಳಿಸಿದ ಮೇಲೆ ಅವರು 80 lakhs ಏನೋ ಲಾಸ್ ಆಯಿತು ಅವ್ರಿಗೆ. ಅದರಿಂದ ನಾವು ಹೋಗ್ತಾನೆ ಇಲ್ಲ ಮುಂದ್ಗಡೆ. ಲಾಸ್ ಆಯ್ತು. ಇದೇ ಒಂದು 6 ತಿಂಗಳಾಯ್ತು ಅಷ್ಟೇ. ಇಲ್ಲಿಂದನೇ ಮೆಟ್ರಿಯಲ್ ಹೋಗಿದ್ದು. ಒಂದು 80 lakhs ಏನೋ ಮೆಟ್ರಿಯಲ್ 80 lakhs ಕಳಿಸಿದ್ದು ಎಲ್ಲ ಲಾಸ್. ಅವರು ಬರ್ತೀನಿ ಮುಂಬೈದವರು ಹೋಗಿದ್ದೆಲ್ಲ ಇದೆ ನಮ್ಮ ಹತ್ರ ಪ್ರೂಫ್. ಅವ್ನು ಬಂದೇ ಇಲ್ಲ, ಮತ್ತೆ ಸಿಗಲೇ ಇಲ್ಲ. ದುಬೈಯಲ್ಲೇ ಲೊಕೇಶನ್ ತೋರಿಸ್ತಿದ್ದೆ, ಒಂದು ಸಿಗಲಿಲ್ಲ. ಆ ಥರ ಲಾಸ್ ಆಗಿಬಿಟ್ಟದೆ. ಅದರಿಂದ ನಾವು ಇಲ್ಲೇ ಏನಿದ್ರು ಮಾಲ್ ಹೋಗಿದೆ ಎಲ್ಲವೇ, ದುಡ್ಡು ಬಂದಿಲ್ಲ. 80 lakhs ಕೊಡ್ತಾರೆ ಅಂತ ಭರೋಸೆ ಅಲ್ವಾ ಮಾಡಿದ್ದು ಸರ್. 80% ನಾವು ವೇಟ್ ಬೀಜ್ ಮೇಲೆ ದುಡ್ಡು ತೊಗೊಂಡಿದ್ದು. ಕಡಿಮೆ ದುಡ್ಡು. ಇವಾಗ 37 ರೂಪಾಯಿ ಇತ್ತು ರೈಟು ಚಿಜ್ಜುಲಿದು. ಆವಾಗ ಏನು ಲಾಸ್ ಮಾಡಿಲ್ಲ ಅವರು. 90 ರೂಪೀಸ್ಗೆ ಹೋಯ್ತು. 85 ರೂಪೀಸ್ ಓದೋವಾಗ ಲಾಸ್ ಮಾಡಿಬಿಟ್ರು ಅವ್ರು ನಮಗೆ. ಆ ಥರ ಬೇರೆ. ಅದಕ್ಕೆ ನಾವು ಆಚೆ ಕಡೆ ಕಳ್ಸೋಣ ಅಂದರೆ ಹೆದರಿಕೆ ಆಗುತ್ತೆ. ಮತ್ತು 22 days ಬಿಟ್ಟು ದುಡ್ಡು ಕೊಡ್ತೀವಿ, ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಏನಕ್ಕೆ ಇಲ್ಲೇ 1 ರೂಪಾಯಿ 2 ರೂಪಾಯಿ ಕಡಿಮೆನೇ ಕೊಡಲಿ, ಇಲ್ಲೇ ಕೊಡ್ಬಿಡಿ ಅಂತ ಇಸ್ಕೊಳೋದು ನಾವು. ಆ ಥರ ಆಚೆ ಕಡೆದು ಇದ್ದೇ ಬೇಡ ನಮ್ಮ ಸವಾಸನೆ. ನಮ್ಮ ಅಕೌಂಟಿಗೆ ದುಡ್ಡು ಬಂದರೆ ನಾವು ಗೇಟ್ ಓಪನ್ ಮಾಡ್ತೀವಿ. ಅದ್ರ ಮುಂಚೆ ನಾವು ಏನು ಇದು ಮಾಡಲ್ಲ. ಕೆಜಿ ಈಗ 80 ರೂಪೀಸ್ ಇರ್ಬೇಕು ಸರ್. 81 ರೂಪೀಸ್ ಅಷ್ಟೇ. 81 ರೂಪೀಸ್ ಇದೆ ಈಗ ಇವತ್ತು. ಆವಾಗ 37 ರೂಪಾಯಿ ಇತ್ತು ಕೊರೋನಾದಲ್ಲಿ. ಆವಾಗ 15 ರೂಪಾಯಿ ಕೆಜಿ, 13 ರೂಪಾಯಿ ಕೆಜಿ ಚಿಪ್ಪಿಂದ ರೇಟ್ ಇತ್ತು, ರಾ ಮೆಟೀರಿಯಲ್ ಆವಾಗ. ಈಗ 30 ರೂಪಾಯಿ ಆಗಿದೆ. ಈಗ 85 ಆ ಥರ ಇದಾಗಿದೆ ರೇಟು. ಆವಾಗ 13 ರೂಪಾಯಿ 14 ರೂಪಾಯಿ ಆ ಥರ ಇತ್ತು ಅಷ್ಟೇ. 8 ರೂಪಾಯಿ ತನಕ ಇತ್ತು ಸರ್. ನಾವು ಇರುವಾಗ 8 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ಕೊರೋನಾದಲ್ಲಿ. 8 ರೂಪಾಯಿ 9 ರೂಪಾಯಿ 10 ರೂಪಾಯಿ ಇತ್ತು. 13 ತನಕ ಲಾಸ್ಟ್ ಆಗಿತ್ತು ಅಲ್ಲಿ ಕೊರೋನಾದಲ್ಲಿ. ಈಗ ಸ್ವಲ್ಪ ಜಾಸ್ತಿ ಆಗಿ, ಈಗ ಮೆಟೀರಿಯಲ್ ಬರ್ತಾ ಇಲ್ಲ ಅಂತ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಕೇರಳ ಇಲ್ಲ ಸರ್, ಕಟಾಯಾಗಿ ಇದು ಮಾಡಿದ್ದಾರೆ ಅಲ್ಲಿ. ಕೇರಳದವರು ಮತ್ತು ಇಲ್ಲಿ ಬಂದು ಸುಡ್ತಾರೆ, ಅದರಿಂದ ಜಾಸ್ತಿ ಆಗಿದ್ದಾರೆ ರೈಟು. ಕೇರಳವ್ರು ಇಲ್ಲಿ ಬರ್ತಾಯಿದ್ರೆ ರೈಟ್ ಆಗ್ತಿರಲಿಲ್ಲ ಅಷ್ಟೊಂದು. ಎಲ್ಲ ಇದು ಮಾಡಿಕೊಂಡು ಕೇರಳದವರೇ ಆಲ್ಮೋಸ್ಟ್ KB ಕ್ರಾಸ್ ರೋಡಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಪ್ರಾಫಿಟ್ ಏನು ಸಿಗ್ತಾ ಇದೆ ಈಗ. 1 ರೂಪಾಯಿ 4 ಆಣೆ 8 ಆಣೆ ಒಂದು ಸಿಗತ್ತೆ. ನೆಕ್ಸ್ಟ್ ಇನ್ಶಾಲ್ಲ ಮಾಡಬೇಕು. 2 ಇನ್ನೂ ಗುಂಡಿ ಮಾಡಬೇಕು ಇನ್ಶಾಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ.